ಕುಮಾರಸ್ವಾಮಿ 60,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ ಅವರ ಪುತ್ರನ ಆಘಾತಕಾರಿ ಸೋಲು ಅವರಿಗೆ ಸಾಕಷ್ಟು ಪಾಠವನ್ನು ಕಲಿಸಿದೆ. ಈಗ ಕುಮಾರಸ್ವಾಮಿಯವರ ಮುನ್ನಡೆಯ ಅಂತರ 60,500. ಪ್ರಜ್ವಲ್ ರೇವಣ್ಣ 2,950 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಲೀಡ್ ಹೆಚ್ಚಾಗ್ತಾ ಇದೆ, ಅಂತರ ಹೆಚ್ಚಾಗ್ತಾ ಇದೆ. ಆಗ್ಲೇ 200-300 ಕಿಳಿದು ಬಿಟ್ಟಿತ್ತು. ಆದ್ರೆ ಈಗ 2,950 ಮತಗಳ ಅಂತರದಿಂದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಭರ್ಜರಿ ಮುನ್ನಡೆ 67,358 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ರೈಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. 70,000 ಅಂತರ ಹೆಚ್ಚಾಗ್ತಾ ಇದೆ ಕುಮಾರಸ್ವಾಮಿ ಅವರದ್ದು ಸ್ಟಾರ್ ಚಂದ್ರು ಅವರ ವಿರುದ್ಧ. ಭರ್ಜರಿ 70,000 ಮತಗಳ ಲೀಡ್ ನ ಕಾಯ್ದುಕೊಂಡಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. 70,000 ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಸಾಧಿಸುವ ಮುಖಾಂತರ ಗೆಲುವಿನ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದು ಅಂದಾಜಾಗ್ತಾ ಇದೆ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಎನ್ಡಿಎ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಎರಡು ದೊಡ್ಡ ರಾಜ್ಯಗಳು ಎನ್ಡಿಎ ಹಿನ್ನಡೆಗೆ ಕಾರಣ ಆಗಿರೋದು. ಉತ್ತರ ಪ್ರದೇಶದಲ್ಲಿ 36 ಕ್ಷೇತ್ರದಲ್ಲಿ ಎನ್ಡಿಎ ಮುನ್ನಡೆಯಲ್ಲಿದ್ದರೆ, ಮಹಾರಾಷ್ಟ್ರದಲ್ಲಿ 23 ಕ್ಷೇತ್ರದಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆ ಮೂಲಕ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸೀಟು ಬರುತ್ತೆ ಅನ್ನುವಂಥ ಬಿಜೆಪಿಯ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆ ಹುಸಿಯಾಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹರಿಯಾಣದಲ್ಲಿ ಕಾಂಗ್ರೆಸ್ 6 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದರೆ, ಗುಜರಾತಲ್ಲಿ 26ರ ಪೈಕಿ 3ರಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ರಾಜಸ್ಥಾನ ಇದು ಕೂಡ ಬಿಜೆಪಿಯ ಪಾಲಿಗೆ ಮೇಜರ್ ಲಾಸ್, ಬಿಕಾಸ್ ಅಲ್ಲಿ ಯಾವತ್ತೂ ಔಟ್ ಆಫ್ ಔಟ್ ಬಿಜೆಪಿ. ಈ ಬಾರಿ ಅಲ್ಲಿ ಸೀಟು ಗಳಿಕೆ ಕಡಿಮೆ ಆಗ್ತಾ ಇದೆ. ಹರಿಯಾಣ ಆಗ್ಲೇ ಹೇಳಿದೆ, ದೊಡ್ಡ ಮಟ್ಟದ ರೈತ ಹೋರಾಟಕ್ಕೆ ಸಾಕ್ಷಿಯಾದಂಥ ರಾಜ್ಯಗಳ ಪೈಕಿ ಹರಿಯಾಣ ಕೂಡ ಒಂದು. ಸೊ ಹರಿಯಾಣದಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ರಾಜಸ್ಥಾನದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ರಾಜಸ್ಥಾನದಲ್ಲಿ ಮೇ ಬಿ ಲೋಕಲ್ ಲೀಡರ್ಶಿಪ್ ಅನ್ನು ಡಿಸ್ಟರ್ಬ್ ಮಾಡಿರೋದು ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ.